ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನಮ್ಮನೆಯವ್ರದ್ದು ಬರ್ತ್ಡೇ ಇತ್ತು ಅಂತ ಹೇಳಿಬಿಟ್ಟು ಇನ್ನು ಸ್ಪೆಷಲಾಗಿ ಅಡುಗೆನ ಮಾಡ್ತಾಯಿದ್ದೆ. ಇನ್ನು ನಮ್ಮ ಡ್ಯಾಡಿಯವರು ಇಲ್ಲೇ ಊಟ ಮಾಡ್ಕೊಂಡು ಹೋಗು ಅಂತಂದೆ. ನಮ್ಮ ಅಪ್ಪ ಅಮ್ಮ ಅವರು ಯಾರೂ ನಾನ್ ವೆಜ್ನ ತಿಂತಾಯಿಲ್ಲ ಈಗ. ಅಂದರೆ ದೇವ್ರದ್ದೇನೋ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿಬಿಟ್ಟು 21 ಡೇಸೋ ಏನೋ 41 ಡೇಸ್ ಏನೋ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾನ್ ವೆಜ್ ಏನು ತಿನ್ನಂಗಿಲ್ಲ. ಹಾಗಾಗಿ ಇನ್ನು ಏನು ಬೇಡ ಅಂತಂದರು. ಇನ್ನು ನಾನು ಸ್ವಲ್ಪ ಟೀ ಮಾಡಿ ಕೊಡ್ತಾಯಿದ್ದೆ. ಟೀ ಆದರೂ ಕುಡ್ದೋಗ್ರಿ ಅಂತ. ತಾತ ಮಮ್ಮಿ ಒಂದು ಡ್ಯಾನ್ಸ್ ಮಾಡಿತ್ತು ನೋಡ್ತೀಯಾ? ಮಮ್ಮಿ ಮತ್ತು ಅಕ್ಕ ಚೆನ್ನಾಗಿ ಅನಿಸ್ತಾ? ಹಾಂ, ಹೌದಾ? ಅಮ್ಮಮ್ಮ ಫುಲ್ಲು ಕಪಾಲ. ಇವತ್ತು ನಮ್ಮ ಹಸ್ಬೆಂಡ್ದು ಬರ್ತ್ಡೇ. ಹಂಗಾಗಿ ನನ್ನ ಮಗ ಲೆಟರ್ ಬರೆದಿದ್ದಾನೆ. ಏನೋ ಅದನ್ನು ಕೊಡ್ತಾನಂತೆ. ಹಾಂ, ಹೇಳು, ಸಾಂಗ್ ಹೇಳು. ಸಾಂಗ್ ಇದು ಹೇಳ್ತೀನಿ. ಹ್ಯಾಪಿ ಬರ್ಡೇ ಟು ಯು ಸಾಂಗ್. ಹ್ಯಾಪಿ ಬರ್ಡೇ ಟು ಯು. ನೀಟಾಗಿ ನಿಂತ್ಕೋ. Everybody loves you. You look as a god. So you deserve my pure love. ಇದೇನಪ್ಪ ಲ್ಯಾಬ? ಕ್ಲಾಪ್. ನೆಕ್ಸ್ಟ್ ಇಬ್ಬರು ಸೇರಿ, ಇಬ್ಬರಲ್ಲ, ಅವ್ರು ಬರ್ತಿದ್ದಾನೆ. ವೆಡ್ಡಿಂಗ್ ಕಾರ್ಡ್ ಮೇಲಿಂದನೇ ಓದೋದೇನು, ಹಿಂದೆಯಿಂದ ಓದ್ತಿತ್ತ ಕೆಳಗಡೆಯಿಂದ ಓದ್ತಿತ್ತು. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಯಾಕಂದ್ರೆ ಇವತ್ತು ನೀವು ಫಾದರು ಮತ್ತೆ ಇವತ್ತು ನಿಮ್ದು ಡೇ, ಸೊ ಫಾದರ್ಸ್ ಡೇ. ಕರೆಕ್ಟ್. ಮೈ brave and strong papa. Happy Father's Day. My most dearest, bravest, strongest, boldest, compassionationist Poopa. But I say my father is a ultra max super supreme God. UMSST ultra max super supreme God. You are like gods of gods, which is my favorite God, Mahadev above. You are very kind and you have a goodest heart. ಗುಡ್ಡೆ ಬಿಸ್ಕೆಟಾ? Goodest heart. You are very funny and you are my most favorite God of all time, which makes you a goat. ಗೋಟಾ? GOAT stands for greatest of all time. Makes you a goat, greatest of all time. I mentioned you as God because you are very decent, loving, merciful, compassionate. Compassionate spelling ಏನು ಗೊತ್ತಾ? TIONATE. Compassionate. Neat. Compassionate. But also you are very strict. But who cares? You are my parent for all the infinity lives. I feel Eiffel Tower and confident when you are around me. I love you so much. ಅದು ಕೇಕ್, ಅದು ಅದೇ ಅದು ಡ್ರಾಯಿಂಗೇ ಬರಲ್ಲ ನನಗೆ. ಕೇಕ್ ಬಿಡಿಸ್ಬಿಟ್ಟಿದ್ದಾರೆ. ಅಂದರೆ ಡ್ರಾಯಿಂಗ್ ಬರಲ್ಲ ಅಂತ ಕೇಕ್ ಬಿಡಿಸ್ಬಿಟ್ಟಿದ್ದಾರೆ. ಕೇಕ್ ಅಲ್ಲಪ್ಪ, ಹಾವಿನ ಹುತ್ತ ಇದೆ ಮೇಲೆ ಹಾವು ಬಂದ್ಬಿಟ್ಟಿದೆ. ತೋರಿಸ್ರಿ ಇಲ್ಲಿ, ಹಾವಿನ ಹುತ್ತ ಥರ ಇದೆನಾ ಕೇಕ್? ಇದು ಕೇಕ್, ಚಾಕ್ಲೇಟ್ ಕೇಕ್. So much.
ಸಾರಿ ಫಾರ್ ದ ಡ್ರಾಯಿಂಗ್. ಡ್ರಾಯಿಂಗ್ ಸರಿ ಇಲ್ಲ. ಕೇಕ್ ಪಾಪ ಚೆನ್ನಾಗಿ ಅನ್ನಿಸ್ತು. Thanks a lot for your time. You have taken so much time to write. Okay, so much time to write that letter. It's the greatest gift for me. Yeah. Okay. ಚಿನಿ ಸ್ವಲ್ಪ ಮಜ್ಜಿಗೆ ಮಾಡಮ್ಮ ಚಿನಿ. ಬರ್ತಡೇ ಅಂತೇಳ್ಬಿಟ್ಟು ಸ್ಪೆಷಲ್ ಅಂತ ಹೊರಗಡೆ ಅಂತ ಏನೂ ಹೋಗಿರಲಿಲ್ಲ, ಇನ್ನು ವರ್ಕೂ ಇತ್ತು ಅಂತೇಳ್ಬಿಟ್ಟು ಸಿಂಪಲಾಗೆ ಮನೇಲಿ ನೆನ್ನೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ನೋಡ್ಬೋದು ಬೆಳಿಗ್ಗೆ ಎಲ್ಲ ಮಕ್ಕಳು ಮತ್ತು ಸ್ಕೂಲ್ಗೆ ಕಾಲೇಜಿಗೆ ಎಲ್ಲ ಹೋಗಾದ್ಮೇಲೆ ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಮುಗಿಸ್ಕೊಂಡ್ಮೇಲೆ ನನಗೆ ಪೂಜೆ ಮಾಡುವಾಗ ನನಗೇನು ಡಿಸ್ಟರ್ಬೆನ್ಸ್ ಅಂತ ಆಗಬಾರ್ದು. ಹಾಗಾಗಿಬಿಟ್ಟು ಮಕ್ಕಳು ಹೋಗೋವರೆಗೂ ನಾನು ಏನು ದೇವ್ರ ಪೂಜೆ ಆಗಿರಲಿ ಆ ಥರ ಎಲ್ಲ ಏನು ಮಾಡ್ಕೊಳಕ್ಕೆ ಅಂತ ಹೋಗೋದಿಲ್ಲ. ಮಕ್ಕಳಿಗೆಲ್ಲ ಸ್ಕೂಲು ಕಾಲೇಜಿಗೆಲ್ಲ ಹೋದ್ಮೇಲೆ ಆವಾಗ ಫ್ರೀಯಾಗಿ ಆರಾಮಾಗಿ ನೀಟಾಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮು ಜಾಸ್ತಿ ಇದು ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಿಧಾನಕ್ಕೆ ಮನಸ್ಸು ಶಾಂತಿಯಾಗಿ ಪೂಜೆನ ಮಾಡಿದ್ರೇ ನನಗೆ ಸಮಾಧಾನ. ಹಾಗಾಗಿಬಿಟ್ಟು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಸುಮಾರು 10:30 11 ಗಂಟೆ ಆಗಿತ್ತು. ಇನ್ನು 11 ಗಂಟೆಗೆ 11:30ಗೆ ನಾನು ಮಲಗಿದವಳು ಮಧ್ಯಾಹ್ನ 3 ಗಂಟೆಗೆ ಎದ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ. ನೋಡ್ಬೋದು ಬೇಗನೆ ಎದ್ಬಿಟ್ಟು ಟೈಮ್ ನೋಡಿದೆ. ಇನ್ನು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ ಏನಕ್ಕೆ ನನಗೆ ಎಬ್ಸೇ ಇಲ್ಲ ಅಂತೇಳ್ಬಿಟ್ಟು. ನೀನು ತುಂಬ ನಿದ್ದೆ ಮಾಡ್ತಾಯಿದ್ದೆ, ಎಬ್ಸಿದ್ರು ನೀನೇನು ರಿಯಾಕ್ಷನ್ ಇರಲಿಲ್ಲ, ಅದ್ರ ಸಲುವಾಗಿ ಪಾಪ ನಿದ್ದೆ ಇದೆ ಅಂತೇಳ್ಬಿಟ್ಟು ಏನು ಎಬ್ಬಿಸ್ಲಿಲ್ಲ ಅಂತೇಳಿದರು. ಆಮೇಲೆ 3 ಗಂಟೆಗೆ ಎದ್ಬಿಟ್ಟು ಬೇಗನೆ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದೆ. ಇನ್ನು ಸೊಪ್ಪಿನ ಪಲ್ಯ ಯಾಕೆ ಸಾರಾದರೆ ಸಾಕು ಅಂತ ಹೇಳ್ತಾಯಿದ್ರು. ಇನ್ನು ಇಲ್ಲ ಪಲ್ಯ ಮಾಡಬೇಕು, ಇಲ್ಲ ಅಂತಂದರೆ ಸೊಪ್ಪೆಲ್ಲ ಬಿಡಿಸಿಟ್ಟಿರೋದೆಲ್ಲ ಮತ್ತೆ ಕೊಳ್ತೋಗ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂಥೇಳಿ ಪಲ್ಯ ಮಾಡ್ತಾ ಇದ್ದಂಗೆ ಬೇಗನೆ ಹೋಗ್ಬಿಟ್ಟು ರೊಟ್ಟಿನ ತೊಗೊಂಡು ಬಂದರು ನಮ್ಮ ಮನೆಯವರು. ಇನ್ನು ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತಲ್ವ ಈ ಪಲ್ಯಗೆ ಅಂತ. ಹಾಗಾಗಿ ಇನ್ನು ರೊಟ್ಟಿ ಪಲ್ಯ ಎಲ್ಲ ಹಾಕ್ಕೊಟ್ಟೆ. ಅವ್ರಿಗೆ ಆಲ್ರೆಡಿ ಟೈಮು ಅಷ್ಟೇ 4 ಗಂಟೆ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಮುಗಿಸೋಷ್ಟ್ರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ನೋಡ್ಬೋದು ನನ್ನ ಮಗನೂ ಅಷ್ಟೇ ಸ್ಕೂಲಿಂದ ಬಂದುಬಿಟ್ಟಿದ್ದ. ಅವನಿಗೆ ಅನ್ನ ಮತ್ತು ಸಾರು ಪಲ್ಯ ಮತ್ತು ಸೌತೆಕಾಯಿನ ಹಾಕಿ ಕೊಡ್ತಾಯಿದ್ದೀನಿ. ಸಚಿಂಟ ಸರಿ ಚೆನ್ನಾಗಿ ನಿದ್ದೆ ಅಂತೇಳ್ಬಿಟ್ಟು 11:30ಗೆ ಮಲಗಿದವಳು 3:15 ಎದ್ದಿದ್ದೀನಿ. ಅರ್ಧ ಗಂಟೆಲಿ ಬೇಗನೆ ಒಂದು ಕಡೆ ಅನ್ನ ಸಾರು ಮತ್ತು ಇನ್ನೊಂದು ಕಡೆಗೆ ಪಲ್ಯ ಮಾಡಿಬಿಟ್ಟು ಇದ್ದೀನಿ. ಬೆಳಗ್ಗೆ ಅದೇನೋ ಗೊತ್ತಿಲ್ಲ, ಅಷ್ಟು ನಿದ್ದೆ ಅಂದರೆ ನಿದ್ದೆ ಯಾವುದೋ ಒಂದು ಕಾಲ್ ಬಂತು, ಕಾಲ್ನಲ್ಲಿ ಮಾತಾಡ್ಕೊಂಡು ಮಲ್ಕೊಂಡಿದ್ದಷ್ಟೇ. ಮತ್ತು ನನಗೆ ನಮ್ಮ ಮನೆಯವರು ಎಬ್ಸಿಲ್ಲ, ಪಾಪ ಮಲಗಿದ್ದಾಳೆ ಬಿಡು ಅಂತೇಳ್ಬಿಟ್ಟು ನಾನು ಮಲಗಿದ್ದು 3:15 ಆಗಿತ್ತೇನೋ. ಎಬ್ಸಿದಾಗ ನನ್ನ ಮಗನಿಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಂತೇಳಿ ನಮ್ಮ ಮನೆಯವರು ಎಬ್ಸಿದ್ರು. ನಾನು ಹೋಗ್ತಾಯಿದ್ದೀನಿ ಅಂತೇಳಿ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ಅಂತ. ಹೌದಾ 3:15 ಆಗಿದೆನಾ, ನೀವು ಬೇಗನೆ ಅಡುಗೆ ಮಾಡಬೇಕು ಅಂತೇಳ್ಬಿಟ್ಟು 3:15ಗೆ ಎದ್ದು ಬೇಗನೆ ಅಡುಗೆ ಮಾಡಿ 4 ಗಂಟೆ ಆಯ್ತೋಗ್ಲೆ. ಇವಾಗಿನ ಊಟ ಮಾಡ್ತಾಯಿದ್ದಾರೆ ಪಾಪ. ನನ್ನ ಮಗಳು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾಳೆ. ಎಂಥ ನಿದ್ದೆ ಅಂದರೆ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಭಾರೀ ನಿದ್ದೆ ಅಂದರೆ ಕುಂತಲ್ಲೂ ನಿದ್ದೆ ಬರ್ತಾಯಿದೆ, ಅಷ್ಟು ನಿದ್ದೆ ಬರ್ತಾಯಿದೆ. ಸ್ವಲ್ಪ ಕೂಲಾಗಿ ಗಾಳಿ ಎಲ್ಲ ಇರೋದ್ರಿಂದ ನೋಡ್ಬೋದು, ಕೂಲಾಗಿ ಗಾಳಿ ಬೆಳಕು ಎಲ್ಲ ಇರೋದ್ರಿಂದ ಸಖತ್ತಾಗಿ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿದೆ. ಇಷ್ಟು ನಿದ್ದೆ ಮಾಡಿ ಇವಾಗ ಎದ್ದು ಅಡುಗೆ ಎಲ್ಲ ಮಾಡಿ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು ಇವಾಗ. ಬೇಗನೆ ಊಟ ಮಾಡಬೇಕು. ಸೌತೆಕಾಯಿ ನಮ್ಮೂರ ಕಡೆ ಎಲ್ಲ ಈ ಥರ ಕಟ್ ಮಾಡ್ತೀವಿ ನಾವು, ಹಿಂಗೆ ಉದ್ದುದ್ದ. ಇಲ್ಲೆಲ್ಲ ಸ್ಲೈಸ್ ಕಟ್ ಮಾಡ್ತಾರೆ. ನಾವೆಲ್ಲ ಊರ ಕಡೆ ಹಿಂಗೆ ಮಾಡೋದ್ರಿಂದ ಹಂಗೂ ಮಾಡ್ತಾಯಿರ್ತೀನಿ, ಹಿಂಗೂ ಮಾಡ್ತೀನಿ. ಹಿಂಗೆ ಸ್ವಲ್ಪ ಜಾಸ್ತಿ ಈ ಥರ ಕಟ್ ಮಾಡೋದು ಜಾಸ್ತಿ ರೂಢಿಯಾಗ್ಬಿಟ್ಟಿದೆ ಅದ. ಹಾಗಾಗಿ ಓಕೆ, ಊಟ ಮಾಡಿಬಿಟ್ಟು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳಿಗೆ ಕಾಲೇಜಿಂದ ಕರ್ಕೊಂಡು ಬರುವಾಗ ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ನಡೀತಾ ಇತ್ತು. ಇನ್ನು ನನ್ನ ಮಗಳೂ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಲು. ಇನ್ನು ನನಗೂ ಮನಸ್ಸು ಅನ್ನಿಸ್ತಾ ಇತ್ತು, ಗುರುವಾರ ಬೇರೆ ಇರೋದ್ರಿಂದ ಇನ್ನು ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡು ಮತ್ತು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು.
ಇನ್ನು ನನಗೆ ಪೂಜೆ ಎಲ್ಲ ಮಾಡೋಷ್ಟ್ರಲ್ಲಿ ಲೇಟ್ ಆಗಿಬಿಡ್ತು ಅಂತೇಳಿ ಸುಮ್ಮನೆ ಆಗಿದ್ದೆ. ಇನ್ನು ಅವಳಕ್ಕೆ ಹೇಳಿದ್ಲು ಇನ್ನು ಹೋಗೋಣ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗಾಗಿಬಿಟ್ಟು ಆಯಿತು ಬಿಡು ಅಂತೇಳ್ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮನೆ ಹತ್ರನೇ ಇರೋದ್ರಿಂದ ಹೋಗ್ತಾ ಬರ್ತಾ ಅದೇ ದಾರಿಯಾಗಿರುತ್ತೆ. ಹಾಗಾಗಿಬಿಟ್ಟು ಇನ್ನು ಕಾಲೇಜಿಂದ ಬರುವಾಗ ಅಂದರೆ ಮನೆಗೆ ಬರುವಾಗ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನು ಮನೆಗೆ ಅಂತ ಹೊರಟ್ವಿ. ನೋಡ್ಬೋದು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ. ಚಾಕ್ಲೇಟ್ ಎಲ್ಲ ತಿಂದು ಇಟ್ಟಿದ್ದಾನೆ. ನೀನು ಯಾವಾಗ ಓದ್ಕೊಂತೀಯಮ್ಮ? ನಮ್ಮ ಲಕ್ಕಿಗೆ ಅಗ್ಗಿ ಸಾಕ್ಬಿಟ್ಟಿದ್ದೀವಿ. ಅಗ್ಗಿ ಸಾಕಿ ನಾನು ಎಷ್ಟೋ ತನಕ ಮಲಗಿದ್ದೀವಿ ಗೊತ್ತಾ? ಇವತ್ತು 11 ಕಾಲಿಗೆ ಮಲಗಿದವಳು, ಮಧ್ಯಾಹ್ನ ಇದ್ದಿದ್ದೀನಿ ಇವತ್ತು. ಅಷ್ಟೊಂದು ನಿದ್ದೆ. ನಿದ್ದೆ ಬರುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಫುಲ್ಲು ಮೇಲ್ಗಡೆ ಹೋಗಿ ಚೆನ್ನಾಗಿ ಏನು ಮಾಡಿದ್ರಿ? ಹೌದು, ಹೋಗಿ ಅವನೇನು ಮಾಡ್ದ? ಅವನೇನೋ ಎಕ್ಸಸೈಸ್ ಮಾಡ್ದ ಅಂದರೆ ನೀನೇನು ಮಾಡಿ? ಇಲ್ಲಿ 6 ಗಂಟೆವರೆಗೂ ಎಕ್ಸಸೈಸ್ ಅಂದರೆ 5:40ವರೆಗೂ ಮಾಡಿದ್ವಿ. ಅದಾದ್ಮೇಲೆ ನಾನು ಓದ್ಕೊಂಡು ಕೂತ್ಕೊಂಡೆ. ಚಿಂಟು ಲಕ್ಕಿ ಜೊತೆ ಆಟ ಸ್ವಲ್ಪ ಹೊತ್ತು ಹೀಗೆ ಅಲ್ಲಿ ಕಿಟಕಿಯಿಂದ ನೋಡ್ತಾ ಇದ್ದ ಬೆಳಗ್ಗೆ ಯಾವಾಗ ಬರುತ್ತೆ ಅಂತ. ಯಾಕೆ ಭಯ ಆಯ್ತು ಅವನಿಗೆ? ಇಲ್ಲ, ಮೇಲೆ ಹೋಗುತ್ತೆ. ಆಮೇಲೆ 6 ಗಂಟೆಗೆ ನೀನು 6 ಗಂಟೆಗೆ ಹೋಗೋಕೆ ಹೇಳಿದೆಯಲ್ಲ, ನಾವು 6 ಗಂಟೆ ಕರೆಕ್ಟ್ 6 ಗಂಟೆ ಆದಮೇಲೆ ಬುಕ್ ತೊಗೊಂಡು ಮೇಲೋಗಿ ನಾನು ಬರ್ಕೊಂಡಿದ್ದೆ. ಅವನು ಅಲ್ಲಿ ಏನೋ ಎಕ್ಸಸೈಸ್ ಏನೋ ಮಾಡ್ತಿದ್ದ. ಲಕ್ಕಿ ನೀನೇನು ಮಾಡಿದೆ ಲಕ್ಕಿ ಮೇಲೋಗಿ? ಇದು ಮೇಲೋಗಿ ಅಲ್ಲಿ ಹೋಗೋ ಪಕ್ಷಿಗಳನ್ನೆಲ್ಲ ಓಡೋಗೋದು, ಅಲ್ಲಿ ತನಕ ಓಡೋದು. ಪಕ್ಷಿಗಳು ನೋಡ್ತಿದ್ದೆ ನೀನು? ಪಕ್ಷಿಗಳನ್ನ ಹಿಡಿಯಕ್ಕೆ ಹೋಗ್ತಿತ್ತು. ಪಕ್ಷಿಗಳನ್ನೆಲ್ಲ ಹಿಡಿಯಕ್ಕೆ ಹೋಗ್ತಿದ್ಯಾ? ಪುತ್ತೆ ಇದು 40 ರೂಪಾಯಿ ಕೆಜಿ ಅಂತ, ಇದು 50 ರೂಪಾಯಿ ಕೆಜಿ ಅಂತ. ಇದು ಸ್ವಲ್ಪ ಕಾಯಿ ಇತ್ತಲ್ಲ, ಮತ್ತೆ ಎಲ್ಲ ಹಣ್ಣಿರೋ ತೊಗೊಂಡ್ರೆ ಕೊಳ್ತಂಗೆ ಆಗ್ಬಿಡುತ್ತೆ. ರೇಟ್ ಬೇರೆ ಕಾಸ್ಟ್ಲಿ ಇದ್ದಾವೆ. ಇದು ಯೂಸಿಗೆ ಇವಾಗ ಇನ್ನೊಂದು 2-3 ನೋಡು ಅದರಲ್ಲಿ ಹೆಂಗೆ ಕೊಟ್ಬಿಟ್ಟಿದ್ದಾರೆ. ಟೊಮೆಟೊ ವೇಸ್ಟ್. ಯಾಕೆಷ್ಟು ಡಿಕ್ಕಿನಲ್ಲಿ ಇಟ್ಬಿಟ್ಟು ಕುತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ವೇಸ್ಟ್ ಅಷ್ಟೇ. ಇದು ನಿಂಬೆಹಣ್ಣು 20 ರೂಪಾಯಿ 5 ನಿಂಬೆಹಣ್ಣು ಕೊಟ್ಟಿದ್ದಾರೆ. ಟೊಮೆಟೊ ತೊಗೊಂಡ್ಬಂದು ಅವರೆಕಾಳು ಮಾಡಿಬಿಟ್ಟು ತುಂಬ ದಿನ ಆಗಿತ್ತು. ಏನಾದರೂ ಟೊಮೆಟೊ ಬಾತ್ ಹತ್ರ ಎಲ್ಲ ಮಾಡಿದಾಗ ಅವರೆಕಾಳು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಅವರೆಕಾಳು ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಅವರೆಕಾಳು ಸಾರು ಮಾಡಿದ್ರೆ ಸಖತ್ತಾಗಿರುತ್ತೆ. ನೋಡೋಣಂತೆ ನಾಳೆ ಒಂದು ಸ್ವಲ್ಪ ಟೊಮೆಟೊ ಬಾತ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊನ್ನೆ ಮೆಂತ್ಯ ಬಾತ್ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿತ್ತಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತಲ್ಲ. ಬೀನ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದಾಡ್ಬೇಕು. ಹೆಂಗಾಗ್ಬಿಟ್ಟಿದ್ದಲ್ಲ ಬೇಗ ಎದ್ಬಿಟ್ಟು ನಾ ಬಂದು ಎಬ್ಬಿಸ್ತೇವೆ 7 ಗಂಟೆಗೆ. ಒಂದಿನ ಎಬ್ಸಿದಾರೆ, ಅದಕ್ಕೆ ನಾವು ಬಂದು ಎಬ್ಬಿಸ್ತೀವಿ. ನಾವು 5 ಗಂಟೆಗೆ ಎದ್ದೇಳೋದು. ನಾವು ಇವತ್ತು ಆಯ್ತಾಗಿನ ನಾಳೆ ಕರೆಕ್ಟ್ ಟೈಮ್ ತೋರಿಸ್ತೀನಿ. ನಾವು 100 ಡೇಸ್ ಇದೆ ಹಿಂಗೆ ಅಲ್ಲ, ಇವತ್ತು ಒಂದಿನ ಏನಕ್ಕೋ ನೋಟ್ಸ್ ಬರಿಬೇಕಾಗಿತ್ತು ಅಂತ ಇವತ್ತು ನೋಟ್ಸ್ ಬರೆಯಕ್ಕಲ್ಲ, ಎಕ್ಸಸೈಸ್ ಇನ್ಮೇಲಿಂದ ಎದ್ದೇಳ್ಬೇಕು ಅಂತ ಅನ್ಕೊಂಡೆದ್ದಿತ್ತು. ಎದ್ದಿದ್ದಾರೆ. ಅದು ಇವತ್ತು ಒಂದಿನ ಎದ್ದಿದ್ದಾರೆ, ನಾಳೆನೂ ಎದ್ದೇಳ್ತೀವಿ 100%. ನಾನು ಎಬ್ಬಿಸ್ಬೇಕು. ಎದ್ದೇಳ್ರಿ ಎದ್ದೇಳೋದಿಲ್ಲ. ಇವಾಗ ಇವತ್ತು ಒಂದಿನ ಎದ್ಬಿಟ್ಟು ದಿನ ಹಿಂಗೆ ಎದ್ದೇಳ್ತೀವೇನೋ ಅನ್ಬೇಕು, ಆ ತರ ಬಿಲ್ಡಪ್ ಕೊಡ್ತಿದ್ದಾರೆ. ನೋಡೋಣ ಫಸ್ಟ್ ನೋಡೋಣ. ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಕಾಲಿಗೆ ಹಿಂಗಂದು ಹಿಂಗಿಂದ ನಾನು ಹಿಂಗೆ ಕೇಳಿದ್ರೆ ಅವನು ಇದು ಏನೋ ಮೇಲೆ ಹೋಗ್ತೀವಿ ಅಂತ ಅಂದ. ನಾನು ಫಸ್ಟು ಹ್ಞೂ ಅಂದೆ. ಆಮೇಲೆ ನಿದ್ದೆ ಗಂಡಲ್ಲಿ ಇದ್ನಲ್ಲ, ಅದಕ್ಕೆ ಬೇಡ ಅಂತಂದೆ. ಯಾಕಂದ್ರೆ ಇನ್ನ ಕತ್ಲಾಗಿತ್ತು ಅವಾಗ. ಆಮೇಲೆ 5:30 ಆಮೇಲೆ ಹೋಗಿ ಅಂತಂದ್ರೆ ಆಮೇಲೆ ಹೋಗಿದ್ದಾರೆ. ಹೋಗ್ಬಿಟ್ಟು ಮೇಲ್ಗಡೆ ಎಲ್ಲ ಚೆನ್ನಾಗೆಲ್ಲ ಇದು ಮಾಡ್ಕೊಂಬ. ಅವ್ರು ಬೇಗನೆ ಎದ್ರೆ ನಾವು ಬೇಗನೆ ಎದ್ದು ಬಿಡ್ತೀವಿ ಆಟೋಮೆಟಿಕ್ ಆಗಿ. ಇವ್ರು ಮಲ್ಕೊಂಡೇ ಇದ್ರೆ ನಮಗೂ ನಿದ್ದೆ ಬರುತ್ತೆ. ಎದ್ಬಿಟ್ಟು ಎಬ್ಬಿಸ್ತಾನೆ ಇರ್ತೀನಿ, ಎದಳಲ್ಲ. ಅವಾಗ ನನಗೆ ಮೂಡೇ ಇರಲ್ಲ ಏನು ಕೆಲಸ ಮಾಡ್ಕೊಳಕ್ಕೆ. ಇವತ್ತು ಅವರು ಮಕ್ಕಳೆಲ್ಲ ಬೇಗನೆ ಎದ್ದಿರೋದ್ರಿಂದ ನಾನು ಬೇಗನೆ ಎದ್ದು ಬೆಳಿಗ್ಗೆ ಎಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಗೊತ್ತಾ. ಕೆಲಸ ಎಲ್ಲ ಮುಗಿಸ್ಕೊಂಡು 11 ಕಾಲಿಗೆ ಮಲ್ಕೊಂಡವಳು 11 ಕಾಲು 11:30 ಬೇರೆಲ್ಲ 3 ಕಾಲಾಗಿತ್ತು. 3 ಕಾಲಿಗೆ ಎದ್ದು 4 ಗಂಟೆಗೆ ಅಡುಗೆ ಮಾಡ್ಕೊಂಡು ತಿಂದಿರೋದು. ಅಬ್ಬಾ ಇವತ್ತು ಎಷ್ಟು ನಿದ್ದೆ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ.
ಎಷ್ಟು ನಿದ್ದೆ ಮಾಡಿದ್ದೀನಿ ಅಂತ. ರಾತ್ರಿ ನಿದ್ದೆ ನಿನ್ನೆ ಒಂದು ಮಂಜು ಬಾಯ್ಸ್ ಅಂತನೋ ಏನು ಮಂಜು ಬಾಯ್ಸ್ ಮಂಜುಮೆಲ್ ಬಾಯ್ಸ್ ಮಂಜುಮೆಲ್ ಬಾಯ್ಸ್ ಅಂತೇಳಿ ಫಿಲಿಮ್ ನೋಡಿದ್ವಿ. ಆ ಫಿಲಿಮ್ ನೋಡಿ ಮಲ್ಕೊಂಡ್ವಿ ರಾತ್ರಿ. ಫಿಲಿಮ್ ಚೆನ್ನಾಗಿದೆ, ಒಂಥರ ರಿಯಲ್ ಸ್ಟೋರಿ ಚೆನ್ನಾಗಿದೆ ನೋಡಿ. ಇದನ್ನ ಚೆನ್ನಾಗಿದೆ ಮೂವಿ. ನಾನು ಟೊಮೆಟೊ, ಆಮೇಲೆ ಇದು ಬೀನ್ಸು, ಅವರೆಕಾಳು ಮತ್ತೆ ನಿಂಬೆಹಣ್ಣು ಮೊನ್ನೆ ಅತ್ತೆನ ತಂದಿದ್ದೆ. ಖಾಲಿ ಎಲ್ಲ ಖಾಲಿ. ನಿಂಬೆಹಣ್ಣೆಲ್ಲ ತಿಂತಾರಲ್ಲ, ನಿಂಬೆಹಣ್ಣು ತಿಂತಾರ. ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಹಾಕೊಂತೀವಿ, ನಾನ್ ವೆಜ್ಜಿಗೆ ಹಾಕೊಂತೀವಿ, ಎಲ್ಲದಕ್ಕೂ ತಿಂತೀವಿ. ಅದಕ್ಕೆ ಇವಾಗಕ್ಕೆ ಅನ್ನ ಸಾರು ಅನ್ನ ಸಾರು ಇದೆಯಲ್ಲ, ಪಲ್ಯ ಇದೆಯಲ್ಲ ಸಾಕು. ನಾಳೆ ಏನು ಮಾಡ್ತೀಯ? ಪಲ್ಯನೇ ಇದೆ. ನಾಳೆನ ಇಲ್ಲೊಂದು ನಿಂಬೆಹಣ್ಣು ಇದೆ, ಇವಾಗ ಇಟ್ಟಿಲ್ಲ, 5 ಇತ್ತಲ್ಲ. ಚೆನ್ನಾಗಿದೆ ನಿಂಬೆಹಣ್ಣು. ಕ್ಯಾಚ್ ಏನು ಗಂಗೂಲಿ ಎಷ್ಟು ಚೆನ್ನಾಗಿತ್ತು ಅಲ್ವಾ ಪಲ್ಯ ಇವತ್ತು. ಮಾಮ್ ಅಮ್ಮಮ್ಮ ಕಾಲಿಂಗ್. ಇವತ್ತು ಊಟ ಅಂತೂ ಮಸ್ತ್ ಮಾಡಿ. ಇಲಿರಾಯ ಮತ್ತೆ ಇಲಿ ಬಂದ್ಬಿಟ್ಟೈತಿ. ನಮ್ಮ ಲಕ್ಕಿ ಹಂಗೆ ಇಲಿ ಹುಡುಕು 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 ಹುಡುಕು. ಮಮ್ಮಿ ಇವತ್ತು ಕೆಮಿಸ್ಟ್ರಿ ಲ್ಯಾಬಲ್ಲಿ ಹಾಂ, ಸೊಲ್ಯೂಷನ್ ಕೊಟ್ಬಿಟ್ಟೆ. ಸೊಲ್ಯೂಷನ್ ಕುಡ್ದೆ. ಸಿಕ್ಕಿದೆಲ್ಲ ಕುಡಿಬೇಡೆ, ಆಮೇಲೆ ಏನಾದ್ರೂ ಎಲ್ಲಿ ತಾಗಿರುತ್ತೆ. ಪಿಪೆಟ್ಟಿಂದ ಸಕ್ ಮಾಡುವಾಗ ಬಾಯಿ ಒಳಗಡೆ ಹೋಗ್ಬಿಡ್ತು. HCl ಸೊಲ್ಯೂಷನ್ ಆಮೇಲೆ ಚೆನ್ನಾಗಿರ್ಲಿಲ್ಲ, ಫಿಶ್ ತರ ಇತ್ತು ಹೌದಾ ಟೇಸ್ಟ್. ಹೌದಾ. ಅಂದ್ರೆ ನಾನು ಟೇಸ್ಟ್ ನೋಡಿಲ್ಲ ಫಿಶ್ ಇದು, ಅದೊಂಥರ ಫೀಲಿಂಗ್ ಆಗಿತ್ತು. ಅಂದ್ರೆ ಪಿಶಿ ಥರ ಇತ್ತು. ಹಂಗೆ ನೀನು ಯಾವಾಗ ಕುಡ್ದಿದ್ದೀ, ಯಾವಾಗ ಇದು ಮಾಡಿದೀಯ ಪಿಶಿನಾ? ಅದಂಗಿತ್ತು ಒಂಥರ. ಏನ್ ಚಿಂಟು ನಿಮ್ಮ ಅಕ್ಕ ಹಿಂಗೆ ಹೇಳ್ತಿದ್ದಾಳೆ, ಪಿಶಿ ಥರ ಇತ್ತಂತೆ. ಏನೇ ಥೋ 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 ಥೋ. ಏನಕ್ಕ ಏನ್ ಹಂಗೆ ಇತ್ತು. ಸುಸುಕದಿತ್ಯಾ ಕಾಮೆಂಟ್ಸ್ ಓ, ಅದು ಅದೇ ಟೇಸ್ಟ್ ಅಂತ ನಿನಗೇನು ಗೊತ್ತಾಯ್ತು ಹಂಗಿದ್ರೆ? ಫೀಲ್ ಆಯ್ತು. ಥೋ. ಏಯ್ ಲಕ್ಕಿಯ, ನಮ್ಮ ಲಕ್ಕಿ ಇಲಿರಾಯನ ಹುಡುಕ್ತಾನೆ ಐತಿ ಸಿಗ್ತಾನೆ ಇಲ್ಲ. ಇಲಿರಾಯ 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 ಇಲಿರಾಯ. ಚಿಂಟು ಸುಮ್ಮನೆ ಇರೋ. ಮಮ್ಮಿ ನೋಡಿ ಫ್ರೆಂಡ್ಸ್, ನನ್ನ ಹೊಸ ಬ್ಯಾಟ್. ಆಲ್ರೆಡಿ ಇದೆ ಅಲ್ಲ ಬ್ಯಾಟ್, ಮತ್ತೆ ಆಲ್ರೆಡಿ ಇತ್ತು ತಾನೆ ಬ್ಯಾಟು. ಅದು ಇಷ್ಟ ನನಗೆ. ಯಾಕೆ ಇಡ್ಸೋದಿಲ್ಲ? ಅದು ಜಾಸ್ತಿ ಹೈಟ್ ಆಗುತ್ತೆ. ಓ ಹಾ 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 ಹಾ. ಇದನ್ನೆಲ್ಲ ತೆಗಿತಾ ಇತ್ತಿದು. ಲಕ್ಕಿ ಸಾರು ಕುದೀತಾ ಇತ್ತು. ಆಫ್ ಮಾಡ ಮಂಚಿನಿ ಸಾರನ್ನ. ಏ ಚಿಂಟು ಸಾರ್ ಆಫ್ ಮಾಡೋದು. ಬೇಗನವ್ರು ಹೆಂಗ್ ಮಲ್ಕೊಂಡ್ಬಿಡ್ತೀಯ? ಹಾ ಹಾ, ಏನು ನೀನು ಹೆಂಗ್ ಗೊತ್ತಾ, ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ತೀಯಲ್ಲ, ಅದಾದ್ಮೇಲೆ 3 hours ಎದ್ದೇಳ್ತೀಯ ಅಷ್ಟೇ. ಮತ್ ಮಲ್ಕೊಂಡು ನಾವು ಬರೋ ಟೈಮಿಗೆ ಎದ್ದೇಳ್ತೇವೆ. ಇಲ್ಲ. ಈ ಪಾಪ ಕೇಳು, ಪಾಪ ಕೇಳಿ ಬೆಲ್ಲ ಕಡಿ ಕಳ್ಳ. ಪಾಪ ಕೇಳಿ ಹೇಳ್ತೀನಿ. ಇವತ್ತು 11 ಗಂಟೆಗೆ ಮಲ್ಕೊಂಡು 3:30 ಎದ್ದಿದ್ಯಾ? ಇವರು ಇನ್ನ ಜಾಸ್ತಿ ಜಾಸ್ತಿ ಹೇಳ್ತಾರೆ ಇವರು. ಹಂಗೆ ಮುಂದಕ್ಕೆ ಹೋಗ್ತಾನೇ ಇದ್ದಾರೆ ಲೈನ್ಗೆ. ನಾವು ಅಷ್ಟೊತ್ತಿಗೆ ಎದ್ದಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಗೊತ್ತಾ ಸಾಯಂಕಾಲ. ನೀನು ಬಂದಿದ್ದೆ. ಅದು ಯಾಕೆ ನನಗೆ ಕರ್ಕೊಂಡು ಬರುವಾಗ ಇನ್ನೇನು ನೋಡಿದೆ, ಅಲ್ಲೇ ದೇವಸ್ಥಾನದ ಹತ್ರನೇ ಅಲ್ಲೇ ಹೋಗ್ತಾ ಇರುವಾಗ ನೋಡಿ, ದೇವಸ್ಥಾನಕ್ಕೆ ಪೂಜೆ ಆದ್ರೂ ಮಾಡ್ಕೊಂಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ಬಂದ್ವಿ. ಪೂಜೆ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ದೇವಸ್ಥಾನ. ಅಕ್ಕ